ನಮಸ್ತೆ ಪ್ರಿಯ ವೀಕ್ಷಕರೇ ಗೃಹಲಕ್ಷ್ಮಿ 11 ದಿನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆಲ್ಲ ಒಂದು ಉತ್ತರನ ಹುಡ್ಕೊಂಡು ನಾನು ಬಂದಿದ್ದೀನಿ ವೀಕ್ಷಕರೇ. ಇವತ್ತು ಒಂದು ದಿನ ಅಂತ ಮೇಡಮ್ ಅವರು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ನ ಮಾಡಿ ಇವತ್ತು ದಿನಾಂಕದಂದು ನಾನು ಬಿಡ್ತೀನಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲದನ್ನೂ ಕೂಡ ವಿಸ್ತಾರವಾಗಿ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ಮೊನ್ನೆ 18ನೇ ತಾರೀಕು ನಿಮಗೆ ಮೋದಿ ಕಡೆಯಿಂದ ಒಂದು 2,000 ರೂಪಾಯಿನೂ ಕೂಡ ಬಂದಿದೆ. ಅದನ್ನು ಕೂಡ ಹೇಳ್ತಾ ಇದ್ವಿ, ಅದು ಕೂಡ ಬಂದಿದೆ. ಇನ್ನು ಅನ್ನಭಾಗ್ಯದಲ್ಲಿ ಒಂದು ತಿಂಗಳ ಅಮೌಂಟ್ ಅಂದರೆ ಒಂದು ಮನೆಗೆ 170 ರೂಪಾಯಿ ಅಂತೆ ಅನ್ನಭಾಗ್ಯದ ಹಣನೂ ಕೂಡ ಕೊಡ್ತಾ ಇದ್ದಾರೆ. ನೀವು ಕೊಡಲ್ಲ ಅಂತ ಹೇಳ್ತಿದ್ರಿ, ನೀವೇ ಕಮೆಂಟ್ ಮುಖಾಂತರ ತಿಳಿಸಿದ್ದೀರಾ ಬಂದಿದೆ ಅಂತ. ಹೌದು, ನನಗೂ ಕೂಡ ಬಂದಿದೆ ವೀಕ್ಷಕರೇ. ಇನ್ನು ನೀವು ಕೇಳ್ತಾ ಇರೋದು ಗೃಹಲಕ್ಷ್ಮಿ ಹಣ 2,000 ಹಣ 11ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕೇಳ್ತಾ ಇದ್ರಿ. ಆದರೆ ಮೇಡಮ್ ಸ್ವಲ್ಪ ಎಲೆಕ್ಷನ್ ಬ್ಯುಸಿ ಇದ್ದಿದ್ದರಿಂದ ಎಲೆಕ್ಷನ್ ಎಲ್ಲ ಮುಗೀತು, ನಮಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರೆ ಆದರೂ ಕೂಡ ನಾವು ಗೃಹಲಕ್ಷ್ಮಿ ಹಣನ ನಿಲ್ಲಿಸೋದಿಲ್ಲ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ನಾವು ಕೊಡ್ತೀವಿ. ನಾವು ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಸ್ವಲ್ಪ ತಡ ಆಗ್ತಿದೆ ಅಷ್ಟೇ. ಸ್ವಲ್ಪ ನಾವು ಇಲ್ಲಿ ಎಲ್ಲನೂ ಕೂಡ ಅಪ್ಡೇಟ್ ಮಾಡೋದಕ್ಕೆ ನಮಗೆ ಟೈಮ್ ಬೇಕಾಗ್ತಿದೆ. ನಿಮಗೆ ಒಂದು ಜೂನ್ 25ರೊಳಗೆ ನಾವು ನಿಮಗೆ ಅಮೌಂಟ್ನ ಕೊಡ್ತೀವಿ, 2,000 ರೂಪಾಯಿನ ಹಾಕ್ತೀವಿ. ಅದರಲ್ಲೂ ಜೂನ್ 25 ಅಂದರೆ ಶುಕ್ರವಾರದಷ್ಟು ನಿಮಗೆ ಬಂದು ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಬೀಳ್ಬಿಡುತ್ತೆ. ನಿಮಗೆ ದುಡ್ಡು ನಿಮಗೆ ಬಂದು ಸೇರಿಬಿಡುತ್ತೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ ಮೀಟ್ ಮುಖಾಂತರ ನಮಗೆ ತಿಳಿಸಿದ್ದಾರೆ ವೀಕ್ಷಕರೇ. ಯಾರು ಕೂಡ ವರಿ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ರಿಗೂ ಕೂಡ DBT ಮತ್ತು ಬ್ಯಾಂಕ್ ಮುಖಾಂತರನೇ ಹೋಗಿ ಬಂದು ಅಮೌಂಟ್ ಸೇರುತ್ತೆ. ನೀವೇನು ಕೂಡ ಮಾಡೋ ಹಾಗೆ ಇಲ್ಲ. ಆದರೆ ಎಲ್ಲರೂ ಕೂಡ ಗಾಬರಿ ಆಗಿರ್ತೀರ, ನನಗೆ ಅಮೌಂಟ್ ಬಂದಿಲ್ಲ, ಅವ್ರಿಗೆ ಬಂದಿದೆ, ಅವಳಿಗೆ ಬಂದಿದೆ ಅಂತೇಳಿ. ಎಲ್ಲ ಸುಳ್ಳು. ಯಾರಿಗೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ. ಇದು ಸರ್ಕಾರದಿಂದಲೇ ಪ್ರಕಟಣೆ ಆದಂಥ ಒಂದು ವಿವರ. ಸರ್ಕಾರದವರೇ ಹೇಳಿರೋದು, ನಾವು ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಸುಳ್ಳು ಸುದ್ದಿ. ನಾವು ಇನ್ನು 25ರೊಳಗೆ ನಾವು ಹಾಕ್ತೀವಿ ಅಂತ ಹೇಳಿದ್ದೀವಿ. ಅಲ್ಲಿವರೆಗೂ ನಾವು ಹಾಕ್ತೀವಿ. ಯಾವುದು ಪಂಚ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಗಾಬರಿ ಮಾಡಿಕೊಂಡು ಎಲೆಕ್ಷನ್ ಬಂದಿದೆ, ಕಾಂಗ್ರೆಸ್ ಗೆದ್ದಿಲ್ಲ, ಅದಕ್ಕೋಸ್ಕರ ಆಗ್ತಾ ಇಲ್ಲ ಬಿಡಿ, ಅಯ್ಯೋ ನನಗೆ ದುಡ್ಡು ಬರ್ತಿಲ್ಲ ಅಂತ ಹೇಳ್ತಿರ್ತೀರ. ಅದೆಲ್ಲ ಸುಳ್ಳು ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಒಂದು ಗೃಹಲಕ್ಷ್ಮಿ ಹಣ ಬಂದು ನಿಮಗೆ ಸೇರುತ್ತೆ, ಮಹಿಳೆಯರ ಖಾತೆಗೆ ಬಂದು ಸೇರುತ್ತೆ ಅಂತ ಹೇಳಿ ಸ್ವತಃ CM ಸಿದ್ದರಾಮಯ್ಯನವ್ರನ್ನೇ ಒಂದು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ಯಾರು ಹೇಳಿದ್ದು ನಿಮಗೆ? ಸುಳ್ಳು ಕಣ್ರಿ, ನಾವು ಕೊಡ್ತೀವಿ, ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತೆ ಅಂತೇಳಿ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ಇದೇ ರೀತಿಯ ಒಂದು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಇದೇ ರೀತಿಯ ಮಾಹಿತಿನ ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ಥ್ಯಾಂಕ್ ಯು.